ಶಾಂತಕ್ಕ ನೀ ಏನ ಅನ್ನ ಕಸ್ತೂರಿ ಜೋಡಿ ಅಂದ್ರೆ ಜೋಡಿ ವಾಯವ ಕರೆನ. ಅವಾಗ ಮದುವೆ ಆದಾಗ ಇದೇನ್ಪಾ ಸಣ್ಣ ಹುಡುಗಿ ಅನ್ನಂಗ ಆಗಿತ್ತು. ಈಗ ನೋಡ ಒಂದ್ ಹಡದು ದೊಡ್ಡ ಹೆಣ್ಮಕ್ಳು ಕಣಂಕ ಅಂತತಿ ಹುಡುಗಿ. ಹೂನವ ನನ್ನ ಮಗಳು ಕರೆನ ದೊಡ್ಡ ಹೆಣ್ಮಕ್ಳು ಕಣಂಕ ಅಂತತಿ ವಾಯವ. ಹಸ್ತ ಇದು ಒಂಥರ ಹಡದೊಟ್ಟಿ ತಣ್ಣಗಾತ ಬಿಡ. ನಿಮ್ಮ ಮಗಳೇನ್ರಿಪ್ಪ ಇದ್ ಮನ್ಯಾಗು ಹೋದ್ ಮನ್ಯಾಗು ಎರಡೂ ಮನ್ಯಾಗು ಹೌದು ಅನಸ್ಕೊಂಡ್ಲ ಬಿಡ್ರಿ. ಒಬ್ಬ ಅತ್ತಿ ಬಾಯಾಗ ತನ್ನ ಸೊಸಿ ಬಗ್ಗೆ ಇಂಥದೊಂದು ಮಾತು ಹಡದಾರ ಕೇಳ್ಬೇಕಂದ್ರೆ ಪುಣ್ಯನ ಮಾಡಿರ್ಬೇಕ್ರಿ ಕರೆನ. ಮತ್ತೆ ಯಾರು ಕೇಳ್ತಾರ್ರಿ ಇಂಥದೊಂದು ಮಾತು? ಯಾರು ಹೇಳ್ತಾರನ್ರಿ? ಸಸ್ತ್ಯಾರ ಎಷ್ಟು ಕೆಲಸ ಮಾಡಿದ್ರು ಕಡಿಮೆನ ಅಂತಾರ, ಎಷ್ಟು ಮಾಡಿದ್ರು ಮಾಡಿಲ್ಲ ಅಂತಾರ. ತಮ್ಮ ಮಕ್ಕಳು ಅಲ್ಲಿ ಹೋಗಿ ಏನು ಮಾಡ್ತಾವ ಅನ್ನೋದು ಆ ದೇವ್ರಿಗೆ ಗೊತ್ತು. ಹಂಗಿದ್ರು ಎಷ್ಟು ಕೊಚ್ಕೋತಿರ್ತಾರಂತಿ, ಮಾಡಿದ ಸಸ್ತ್ಯಾರಿಗೆ ಮಾಡೇ ಇಲ್ಲ ಅಂತೇಳಿ ಅವಕ್ಕೆ ಮನಸ್ಸು ನೋವು ಮಾಡ್ತಿರ್ತಾರ. ಅವು ಇನ್ನೊಂದು ಮನೆಯಿಂದ ಸೊಸೆಯಾಗಿ ಬಂದಿದ್ದು ಅನ್ನೋದು ಮರ್ತೆ ಅಂತದ್ರಾಗ ನೀವು ಕರೆನ ತಂದೆ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಳಕತ್ತೀರಿ ಬಿಡ್ರಿ ನನ್ನ ಮಗಳನ್ನ. ಇಷ್ಟು ದಿನ ಆಯ್ತು ನನ್ನ ಮಗಳು ಬಂದ ಯವ್ವಾನ ಮತ್ತೆ ಹಿಂಗ ಅಂತಕಿ ಬಾಯಾಗ ಬಂದಿಲ್ಲ. ದೇವರಾಣಿ ಮಾಡಿ ಹೇಳ್ತಾನೆ ಕರೆನ. ನಾನು ಅದು ಎಷ್ಟು ಸಲ ಅನ್ಕೊಂಡೇನೆ ಏನು ಯವ್ವ ನನ್ನ ಮಗಳು ಯಾವತ್ತು ಹಿಂಗ ಇರ್ಲಿವ ಅಂತೇಳಿ. ನಾನು ನಮ್ಮ ಗಂಡು ಮನೆಗೆ ಹಿಂಗ ಇದಕ್ಕೆ ಚಲೋ ಬಾಳೆನ ಮಾಡ್ಕೊಂಡು ಹೊಂಟೇನು ಬಿಡ್ರಿ. ನಮ್ಮ ಅತ್ತಿಯರು ನೆನ್ಸು ಹಂಗೆ ನಾವೇನಲ್ಲೇನು ಬಾಳೆ ಮಾಡಂಗಿಲ್ಲ ಅನ್ನಂಗಿಲ್ಲ ಏನಿಲ್ಲಪ್ಪ. ಚೇಚೆ ಹುಡುಗಿ ಯವ್ವ ನಾನು ನಿನಗೆ ಅನ್ಲಿಲ್ಲವ, ನಾನು ಬೇರೆದ್ರ ಬಗ್ಗೆ ಹೇಳಿದ್ದೆ. ಆಗ್ಲಿ ಬಿಡ ಹೋಲ್ಲ ಅಂತ ತೆಪ್ಪಾಗೈತಿ. ಈಗ ಗಂಡ ಹೆಂಡತಿ ನೀವೇನು ತೀರ್ಮಾನ ಮಾಡ್ಕೊಂಡಿರಿ ಯಾವ ಹೆಸರು ಇಡ್ಬೇಕಂತೇಳಿ? ಅತ್ತೀರ ನಾನು ಯಾವುದು ತೀರ್ಮಾನ ಅಂತ ಮಾಡ್ಕೊಂಡಿಲ್ರಿ. ಇದು ಅದು ಜನ್ಮನಾಮ ಯಾವ ಅಕ್ಷರದಿಂದ ಬಂದೈತಿ ನೀವು ಅದನ್ನ ಹೇಳ್ರಿ ಇಡನಂತ. ಈಗ ನೋಡುವ ಮಂದೇವ್ರ ಹೆಸರೇ ಇಡ್ಬೇಕಂತ ಐತಿ. ಈಗ ಮಂದೇವ್ರ ಹೆಸರು ಇಟ್ರೆ ಏನಾಕೈತಿ, ಈಗ ಅದನ್ನ ನಾವು ಹೊಳ ಕರೆದು ಬೈಯಾಕು ಆಗಂಗಿಲ್ಲ, ಹೇಳಕ್ಕಾಗಲ್ಲ, ಅನ್ನಕ್ಕಾಗೋದಿಲ್ಲ. ಅದಕ್ಕೆ ನಾ ಏನಂತೀನಿ, ನಾವು ಮಂದೇವ್ರ ಹೆಸರು ನಮ್ದು ಬಿಟ್ಟು ಒಂದು ಯಾವ್ದಾರು ಚಲೋ ಬೇರೆ ದೇವ್ರದ ಆಗೋಲ್ ತಕ್ಕ ಬಟ್ ಒಂದು ಚಲೋದ ಹೆಸರು ಇಡೋಣ ಅಂತ. ಯವ್ವ ಜನ್ಮ ಅಕ್ಷರ ಯಾವ್ದು ಬಂದತಿ? ಅಕ್ಷರ ಮೋದಾಗ ಬಂದತ್ ನೋಡಪ್ಪ. ಹಂಗಾರ ನನ್ನ ಗಂಡನ ಹೆಸರು ಇಟ್ಬಿಡು ನಾನು ಮಂಕರಪ್ಪ ಅಂತೇಳಿ. ಏ ಬ್ಯಾಡ್ಬೇಮ್ಮ ಮಂಕರಪ್ಪ ಅಂತ. ಮಂಕರಪ್ಪ ಅಂತ ಇಟ್ಟೆ ಅಂದ್ರೆ ಆಮೇಲೆ ನೋಡಿ ಮಂದಿ ಎಲ್ಲ ಮಂಕ್ರಿ ಅಂತ ಕರೀತಾರ. ಲೇ ತಣ್ಣಗಿರ್ಲಿ, ನನ್ನ ಗಂಡನ ಹೆಸರಿಗೆ ಮಂಕರಪ್ಪ ಮಂಕ್ರಿ ಅಂತೀಯನು? ನೀನು ಇಕ್ಕರ್ಸ್ಲೇನೋ ಒಂದೆ ಅಂತ ಚಲೋ ಹೆಸರು. ಸುಮ್ ಕುಂದ್ರು ಎಷ್ಟು ಚಂದ ಊರಾನ್ ಮಂದಿ ಎಲ್ಲ ನನ್ನ ಗಂಡ ಬರ್ತಾನಂದ್ರೆ ಕೈ ಮುಗಿದು ಮಂಕರಪ್ಪನವ್ರೇ ನಮಸ್ಕಾರ ರೀ, ಮಂಕರಪ್ಪನವ್ರೇ ನಮಸ್ಕಾರ ರೀ ಅಂತಿದ್ರು ಗೊತ್ತನ. ಮಂಕ್ರಿ ಅಂತಾರಂತ. ಯಾವ ಕರಿಯವ್ ಕರ್ಕೊಂಬ ಮುಲ್ಲಾನ ಏನಿಲ್ಲ ಮುಂದೆ ಮೂಗು ಎಲ್ಲ ಕೋದ್ ಕಳಿಸ್ತಾನೆ. ಏ ಆತ್ ಬಿಡ್ಬಿ, ಈಗಿನ ಮಕ್ಳು ಒಂದು ಚಂದನ ಹೆಸರು ಇಡುನು. ಬಿಗ್ರೆ ನೀವೇನು ಅನ್ಕೊಳಂಗಿಲ್ಲ ಅಂದ್ರೆ ಮಧುಸೂದನ ಅಂತ ಹೇಳುನಂದ್ರೆ ಹೆಸರು ಬ್ಯಾಡ್ರಿ. ಯಾಕಂದ್ರೆ ಮಧುಸೂದನ ಅಂತೇಳಿ ನಮ್ಮ ತಮ್ಮನ ಮಗ ರೀ, ತಮ್ಮನ ಮಗ ಅದಾನ. ಹೌದನ್ರಿ? ಆಯ್ತು ಬಿಡ್ರಿ ಹಂಗಾರೆ ಬೇಡ. ಮತ್ತೆ ಯಾಕೆ ಮಧುಸೂದನ ಅಂತಿದ್ರೆ ಮತ್ತೆ ಬೇಡ. ಏನು ಒಳ್ಳೊಳ್ಳೆ ಅದನ್ನ ಕರ್ಕೊಂಡ್ರೆ ಹಂಗಾರೆ ಯಾವ್ದು ಇಡ್ಬೇಕಂತ ಇದು ಮಾಡ್ತೀರಿ ಮದಾಗಾದ್ರೆ? ಯಾವ್ದು ಇಡೋನು? ಇದೆಲ್ಲ ನೀವು ಗಂಡ ಹೆಂಡತಿ ಆಗಿ ವಿಚಾರ ಮಾಡ್ಬೇಕಪ್ಪ. ಯಾವ ಹೆಸರು ಇಡ್ಬೇಕು ಮಕ್ಕಳಿಗೆ ಏನು ಎತ್ತ ಅಂತೇಳಿ. ಈಗ ಮಂದೇವ್ರ ಹೆಸರು ನಮ್ದು ಯಾವ್ದೈತಿ ಅಂದ್ರೆ, ಈಗ ನಮ್ಮ ಮಂದೇವ್ರ ಹೆಸರು ಮಂಡೂರಿಗೆ ಹನುಮಪ್ಪ ಅಂತ ಹೆಸರು ಇಟ್ಟಿಂದ ಈಗ ಅದನ್ನ ಕರೆಯಕ್ಕೆ ಸರಿ ಅನ್ಸಂಗಲ್ಲ. ಒಳ್ಳೊಳ್ಳೆ ದೇವ್ರ ಹೆಸರು ಹೆಂಗೆ ಕರೆಯಕತ್ತಿ ಹೌದಿಲ್ಲ? ಮಂಡೂರಿಗೆ ಹನುಮಪ್ಪ ಅಂತ ಇಡಾಕ ಆಗಂಗಲ್ಲ. ಅದನ್ನ ಬೇಕಾದ್ರೆ ಜನ್ಮನಾಮ ಕರೀನ ಅದನ್ನ. ಆದ್ರೆ ಒಂದು ಹೆಸರು ಅಂತ ಬೇಕಲ್ಲ ಕರೆಯಕ್ಕೆ. ಸಾಲೆ ಆಗೋದು ಹಚ್ಚಾಕ್ ಬೇಕು, ಎಲ್ಲದಕ್ಕೂ ಬೇಕು. ಮಂದೇವ್ರ ಹೆಸರು ಕೂಗಿ ಆದ್ಮೇಲೆ ಅದು ಹಂಗಾರ ಮೋದಾಗಾದ್ರೆ ಮಂಜುನಾಥ ಅಂತ ಇಟ್ಬಿಡು ನನ್ನ ಹೆಸರನ್ನ. ಭಾಳ ಚಂದ ಐತಿ. ಮಂಜು ಅಂತ ಕರೀತಾರೆ ಎಲ್ಲಾರು. ಚಂದ ಐತಿ ನೋಡ್ರಿ. ಹೌದ್ ಬೇ, ಎಲ್ಲರಿಗೂ ಒಪ್ಪಿಗೆ ಆತಲ್ಲ ಇದು? ಅಡ್ಡಿಲ್ಲ, ಮಂಜುನಾಥ ಚೆನ್ನಾಗೈತಿ, ಹೆಸರು ಚಲೋ ಐತಿ. ಹಂಗಾರ ಹೇಳಪ್ಪ ಹುಡುಗನ ಕಿವ್ಯಾಗ ನೀವು ತಾಯಿಗಳು ಆದ್ರೆ ಫಸ್ಟ್ 3 ಮಂದಿಯವ್ರ ಹೆಸರು ಹೇಳ್ರಿ ಬೇರೆ ಬೇರೆ ಬೇರೆ. ಹನುಮಪ್ಪ, ಆಮೇಲೆ ಇದು ಯಾರೋ ವೀರಭದ್ರೇಶ್ವರ, ಬಸವಣ್ಣ, ಒಟ್ಟು ಒಂದು 3 ಮಂದಿಯವ್ರ ಹೆಸರು ಹೇಳ್ರಿ. ಹೆಸರು ಹೇಳಿ ಆಮ್ಯಾಗ ಈ ಹೆಸರು ಕರೀನ. ಹನುಮಪ್ಪ, ವೀರಭದ್ರೇಶ್ವರ, ಬಸವಣ್ಣ, ಮಂಜುನಾಥ. ನನ್ನ ಮೊಮ್ಮಗನ್ನ ತೊಟ್ಲಕ್ಕೆ ಹಾಕ್ರಿ. ಕೊಡುವ ಇಲ್ಲ, ನನ್ನ ಮೊಮ್ಮಗನ ತೊಟ್ಲಕ್ಕೆ ಹಾಕ್ತೇನೆ ಅಂದಂಗೆ. ಕಸ್ತೂರಿ ಎದ್ದು ಬಾರವ ಇಲ್ಲಿ. ಗಂಗಾ ಕೊಡವ. ನನ್ನ ಸೊಸಿಗಂತೇಳಿ ನಮ್ಮ ಮಂತ್ಯಾನದ ಉಡುಗೊರೆ ಐತಲ್ಲ ಕೊಡಿಲಿ. ಅದು ಅವ ನಾ ಹೆಸರು ಇಡೋದು ಬೇಡ. ಇಡು, ಯಾರು ಬೇಡ ಅಂದ್ರೆ ಈಕಿ ಕೊಟ್ಬಿಟ್ನೆ ಅಂದ್ರೆ ಇತ್ತಾಗ ಸರ್ ನಿಂದಿರ್ತಾಳ. ನೀಕಿ ಹೆಸರಿಡ. ಹೌದು, ಸ್ವಾದ್ರತಿಗೆ ಏನು ಕೊಡ್ತೀರಿ? ಅಯ್ಯಯ್ಯವ್ವ ಕೊಡಕ್ಕೆ ಏನೈತಿ? ಅಟ್ಟಿಗುಳ್ದ ಐತಿ ನಿಮ್ದ ಎಲ್ಲ. ಮತ್ತೆ ಬೇರೆ ಕೊಡ್ಬೇಕನ್ನ. ಯವ್ವ ಹೆಸರಿಡಕ್ಕೆ ಬಗ್ಗಿದಾಗ ಬೆನ್ನಿಗೆ ಗುದ್ದು ಬೇಡ್ರವ. ನನ್ನ ಬೆನ್ನು ಮೊದ್ಲ ನೋವು ಐತಿ. ಆತ ತಗೋರವ, ಯಾರು ಗುದ್ದುದಿಲ್ಲ. ಹೆಸರಿಡ್ ಸರಿ. ಮಂಜುನಾಥ ಕುಟಿಟ್ಟು ಕುಡ್ರ. ಯವ್ವ ತಡಿವಾ, ಚೀಲ್ದಾಗ ಐತಾನೆ. ಅತ್ತಿಯರ ಏನದು? ಅದು ಬಂಗಾರದ ನಡಪಟ್ಟೆವ. ಅದು ವಂಶ ಪಾರಂಪರಿಕವಾಗಿ ಬಂದಿದ್ದದ ಗೊತ್ತನ. ಅದೇನ ಅಂತಾರಲ್ಲವ, ಎಡಗೈಗೆ ಮಾಡಿದ ಒಳತ ಬಲಗೈಗೆ ಗೊತ್ತಾಗಬಾರ್ದು ಅಂತೇಳಿ. ಹಂಗೆ ನನ್ನ ಮಗಳು ಇಷ್ಟು ಎಲ್ಲ ಓಡಾಡಿ ಇಷ್ಟು ದೊಡ್ಡ ಚಲೋ ಮಂತ್ಯಾನಕ್ಕೆ ಈ ಹುಡುಗಿನ ಸೇರಿಸಿ ಇವತ್ತು ನೋಡಿ ಕಾರ್ಯದಾಗ ನನ್ನ ಮಗಳಿಲ್ಲ. ಯಾಕ್ರಿ ಮರ ಏನಾತ? ಆಗಾಕ ಏನೈತಿ ಬಿಡವ, ಕರಿಬೇಕಲ್ಲವ ಆಕಿನ್ನ. ಕರಿಯಾರ ಯಾರದಾರ ಹೇಳು? ಕರೆದ್ರ ಬರ್ತಾಳ, ಇಲ್ಲ ಅಂದ್ರೆ ಇಲ್ಲ. ಇಲ್ರಿ ಕರೆದೇನಿ.
ಅಂದ್ರೆ ಒಂದು ತಿಂಗಳ ಮುಂಚೆ ಕರಿಬೇಕಿತ್ತ ಯಾರಿಗೆ ಗೊತ್ತ. ಅದ ನಿನ್ನೆ ಫೋನ್ ಹಚ್ಚಿ ಕರ್ನೆ, ಏನ್ ಅಲ್ಲಿಂದ ಇಲ್ಲಿಗೆ ಬಂದು ಹೋಗೋದು ಒಂದು ತಾಸು ದಾರಿ, ಬಸ್ ಹತ್ತಿ ಸೀದಾ ಇಲ್ಲಿ ಬಂದು ಇಳಿಬೋದು. ಆದ್ರೆ ಬರೋ ಮನಸ್ಸಿದ್ರೆ ಬರ್ತಾರ, ಬರೋ ಮನಸ್ಸಿಲ್ಲ ಅಂದ್ರೆ ನಾವಲ್ಲೇ ಅಂತಾರಷ್ಟೇ. ಅದ್ರಾಗ ನಮ್ಮ ನಾದ್ನಿಂಗ ಗೊತ್ತನ್ರಿ, ಆಯರ್ ಕೊಡೋದು ಏನಾರ ಕೊಡ್ಬೇಕಂದ್ರೆ ಬರೋದೇ ಇಲ್ರಿ. ಈ ಹುಡುಗ ನೋಡಕ್ ಬಂದ್ರೆ ಮತ್ತೆ ಒಂದ್ ಏನಾರ ಆಯರ್ ಕೊಡ್ಬೇಕಾಕತಿ, ಒಂದ್ ಏನಾರ ಬೆಳ್ಳೆ ಬಂಗಾರ ಏನಾರ ತರ್ಬೇಕಾಕತಿ, ಅದಕ್ಕೆ ಬರೋದಿಲ್ರಿ. ಇಲ್ಲಿಂದ ಏನಾರು ಕೊಡೋದಿದ್ರೆ ಹೇಳ್ರಿ, ಕುಣ್ಕೊಂತ ಓಡಿ ಬರ್ತಾರ. ಅಂತವ್ರ ಪರವಾಗಿ ನಮ್ಮ ಅತ್ತಿಯರು ಯಾವತ್ತೂ ವಾದ ಮಾಡ್ತಾರ ನನ್ನ ಕೊಟ್ಟೆ. ನೋಡ್ ಹಿಂಗ್ ಮರ್ಯಾದೆ ತೆಗಿತಾಳ, ಅದಕ್ಕೆ ಬರೋದಿಲ್ಲ ನನ್ನ ಮಗಳು. ಅವ ತಗೋ ಸಸಿ, ಇದು ನಿನಗೆ ನಡಪಟ್ಟಿ. ಏನ ಪೂರಾ 18 ತೊಲಿ ಐತಿ ಗೊತ್ತಾ? ಇದು ನನಗೆ ಮೊಮ್ಮಗನ ಹಡ್ದು ಕೊಟ್ರೆ ಕೊಡ್ತೇನೆ ಅಂತ ಅನ್ಕೊಂಡಿದ್ದೆ ಅದಕ್ಕೆ. ಆಮೇಲೆ ಇದು ನಮ್ದಲ್ಲ, ಇದು ವಂಶ ಪಾರಂಪರಿಕವಾಗಿ ಬಂದಿದ್ದಿದ್ದು ಗೊತ್ತೈತಿ. ಅವ್ರ ಅತ್ತಿಯರು ಅವ್ರವ್ವ ಕೊಟ್ಟಿದ್ದು, ಅವ್ರವ್ವ ಕೊಟ್ಟಿದ್ದು, ಅವ್ರ ಅತ್ತಿ ಕೊಟ್ಟಿದ್ದು, ಹಿಂಗೆ ಮಾಡ್ಕೊಂತ ಬಂದ ಕಡೆಗೆ ನಮ್ಮ ಅತ್ತಿಗೆ ಬಂದು, ನಮ್ಮ ಅತ್ತಿ ಇಬ್ಬರು ಸಸ್ತ್ಯಾರು ಏನು ಮಾಡಲಿ ಅನ್ನೋ ಮಟ ಅಂದ್ರೆ ಕಡೆಗೆ ನನಗೆ ಗಂಡು ಹೊಡ್ತಂತೇಳಿ ನನಗೆ ಕೊಟ್ಟಿದ್ದೆ. ಈಗ ಇದನ್ನು ನಾನು ನಿನಗೆ ಕೊಡಾಕತ್ತೀನಿ. ಇದನ್ನು ಜಾಕಿಂದ ಇಟ್ಕೋಬೇಕು, ಜೋಪಾನವಾಗಿ ಇಟ್ಕೋಬೇಕು. ಏನ ಇದನ್ನು ನಮ್ಮ ಮನೆಗೆ ಬಂದಿಂದ ಕೊಡ್ತಿದ್ದೆ. ಬೇಡ ಇವತ್ತು ಹೆಸರಿಡೋ ಕಾರ್ಯಕ್ರಮ, ಇವತ್ತ ನಿನ್ನ ಕೈ ಕೊಟ್ಬಿಡೋಣ ಅಂತೇಳಿ ಇಲ್ಲೇ ಬಂದೆ. ಇದನ್ನು ಹೆಂಗೆ ಇಟ್ಕೊಂತೀಯ ಹೆಂಗಿಲ್ಲ ನೋಡಿ ನಿನಗೆ ಬಿಟ್ಟಿದ್ದೆ. ಅತ್ತಿಯರ ಇದನ್ನ ಸದ್ಯಕ್ಕೆ ನೀವೇ ಇಟ್ಕೋರಿ, ನೀವೇ ಹಾಕೋರಿ, ನನಗೆ ಯಾವತ್ತರ ಒಂದಿನ ಕೊಡುವಂತ್ರಿ. ಅಯ್ಯೋ ಯಾವಾಗಿದ್ರು ನಿನಗೆ ಸೇರ್ಬೇಕು. ಆಮೇಲೆ ಇನ್ನೊಂದು, ನಾನೇನು ಸಣ್ಣ ಹುಡುಗೇನು ಹಾಕೊಂಡು ಅಡ್ಡಾಡಕ್ಕೆ, ನೀ ಹಾಕೋರಿ ಅವ್ವ, ನೀ ಹಾಕೊಂಡು ಚಂದಿರ, ನೀ ಹಾಕೊಂಡ್ರೆ ನನಗೆ ಭಾಳ ಖುಷಿ ಆಗದೆ. ನನ್ನ ಕೈಗೆ ಮೊಮ್ಮಗನ ಕೊಟ್ಟು ಇಲ್ಲ ಬಿಡು ಸಾಕು. ಯವ್ವ ನಮ್ಮ ಕಸ್ತೂರಿ ನಸೀಬನ ಮಾಡಿ ಆಡ್ಬಿಡು, 18 ತೊಲಿದು. ಅಬ್ಬಬ್ಬಾ ನನ್ನ ಮಗಳದದು ಏನು ಅದೃಷ್ಟನ ಏನು, ತಾಯಿಗತೆ ನೋಡ್ಕೊಳ್ಳೋಂತ ಅತ್ತೆ. ಹೋಗು ಮೊದಲು ಇದನ್ನು ತೆಗೆದಿಟ್ಬಿಡ, ತತ್ತಾರವ ಇಲ್ಲೇ ಒಂಚೂರು ನೋಡೋಣ. ಬಾರಿ ಐತಿವ ನಡಪಟ್ಟಿ. ಏನ ಇವ ಹಳ್ಳ ಮತ್ತು ರತ್ನ ಇವ ದೇವಿ ಕುಂತಾಳ ಅಂದಳತಿ, ದಿಪ್ಪಾಗೈತಿ ಬಿಡ. ಅಲ್ಲ ನಮ್ದು ಇದಕ್ಕಿಂತ ದೊಡ್ಡ ಮಂತ್ಯಾನ 5 ಮಂದಿ ಸಸ್ತ್ಯಾರ ನಾವು. ನಮ್ಮ ನಶೀಬಕ್ಕೆ ಒಂದು ಗುಂಜಿ ಬಂಗಾರ, ನಮ್ಮ ಮತ್ತೆ ಒಂದು ಬೆಂಡವಾಲಿನೂ ಕೊಟ್ಟಿಲ್ಲ ನೋಡ್ರಿ ಇವತ್ತಿನರಿಗೆ. ನನಗೂ 3 ಗಂಡು ಹುಡ್ರಾಗ್ಯಾವ್ರಿ. ನಮ್ಮ ವಾರಗಿತ್ತೆರಿಗೆ ಆಗ್ಯಾವು, ನನಗಾಗ್ಯಾವು. ನಮ್ಮ ಅತ್ತಿ ಇನ್ನೂ ತಾನ ಹಾಕೊಳಕ ನೋಡ್ತಾಳ ಹೊರತು ಆಕೇನು ಒಂದು ಗುಂಜಿ ಇತ್ತಾಗ ಬಿಚ್ಚುದಿಲ್ಲ. ಅದ್ರಾಗ ಹೋಗ್ಬೇಕು ರೊಕ್ಕಿದ್ದಕ್ಕೆ ಸುಸಿ ಸೇರ್ಬಿಟ್ಟಾಳ್ರಿ. ಆಕೆ ತನ್ನ ಬಂಗಾರ ಎಲ್ಲ ನಮ್ಮ ಅತ್ತಿ ಕೈಯಾಗ ಕೊಟ್ಟಂಗೆ ಮಾಡಿ ನಮ್ಮ ಅತ್ತಿನ ಒಳಾಕೊಂಡ್ಬಿಟ್ಟಾಳ. ನಾವೇನು ಮಾಡಿದ್ರು ಕೆಟ್ಟ ನಮ್ಮ ಅತ್ತಿಗೆ. ಆಕೆ ಏನು ಮಾಡಿದ್ರು ಒಳಕಲ್ನ ಉಚ್ಚಿ ಹೋದ್ರು ನಮ್ಮ ಅತ್ತಿಗೆ ಆಕೆ ಅಂದ್ರೆ ಭಾಳ ಇಷ್ಟ. ಹ್ಞೂನವ ಎಷ್ಟು ಜೀವದಾರ ನೋಡು. ಅಲ್ಲ ಎಷ್ಟು ಸಸಿನ ಒಳ್ಳೆ ಮಗಳ ಗತಿ ಎಷ್ಟು ಜೀವದಾರ ನೋಡು. ಎಂತ ನಡ್ಪಟ್ಟಿ ಇವ ಕನಸು ಮನಸ್ಸಿನಾಗಾರ ಕಂಡೇವ ನಾವು. ಇವ ಇಂಥ ನಡ್ಪಟ್ಟಿ ನಾವೆಂದು ಕಾಣ್ಬೇಕ ಇವ. ಅಯ್ಯೋ ಮಗಳಿಗಿಂತ ಹೆಚ್ಚಾಗಿ ನಮ್ಮವ್ವ ಸಸಿ ಮೇಲೆ ಪ್ರೀತಿ ಜಾಸ್ತಿ ರೀ. ದೊಡ್ಡದೊಂದು ಕಾಸಿನ ಸರ ಇಟ್ಟಾಳ. ಆಮೇಲೆ ಇದು ನಡಪಟ್ಟಿ, ಇನ್ನು ಏನೇನೇನೇನೋ ಸಸಿ ಕೊಡ್ಬೇಕಂತ ಇಟ್ಟಿರೋದು ಭಾಳ ಐತಿ, ಸುಮಾರು ಐತಿ. ಮಗಳಕ್ಕಿಂತ ಒಂಚೂರು ಒಂದು ಕೈ ಸಸಿನೇ ಜಾಸ್ತಿ ನಮ್ಮವ್ಗ. ಹೌದೌದು ಅದೇನು ಸುಳ್ಳಲ್ಲ. ಅಲ್ಲ ಆ ಹುಡುಗಿನ ಅದ್ರ ತಕ್ಕನ ನಡ್ಕೊಂಡತ್ ಬಿಡು. ಮತ್ತೆ ಅಲ್ಲ ಈಗ ಆಕಿ ಅಷ್ಟೆಲ್ಲ ಜೀವಿಲ್ಲಪ್ಪ, ಚಲೋ ಇಲ್ಲ ಅಂದ್ರೆ ಅತ್ತಿಗರ ಮನಸ್ಸು ಹೆಂಗೆ ಬರ್ತೈತಿ ಕರಗಾಕ? ಹೌದಿಲ್ಲ? ಆಕಿನ ಅಷ್ಟು ಚಂದ ನೋಡ್ಕೊಂಡಾಳ ಅಂತೇಳಿ ಅತ್ತಿ ಮನಸ್ಸು ಸಸಿ ಕಡೆ ಎಳಿತೈತಿ. ಮೊದಲು ಗಂಡನ ಮನೆಯಾಗ ಹೌದು ಅನ್ನಿಸ್ಕೋಬೇಕು ಬಿಡ್ರಿ. ಮೊದಲು ಇದನ್ನ ಒಯ್ದು ಟ್ರಂಕ್ನಾಗ ಇಟ್ಟು ಚಾವಿ ಹಾಕುವ. ಯವ್ವ ನಮ್ದು ಟ್ರಂಕ ಬರೋಬ್ಬರಿ ಇಲ್ಲ, ಸುಮ್ಮನೆ ನೀ ಇಲ್ಲಿ ಇಡೋದು ಬೇಡ. ಅತ್ತಿಯರ ಕೈ ಹೊಳ್ಕೊಟ್ಟು ಕಳಿಸ್ತಾನ. ಅತ್ತಿಯರ ನೀವೇನು ಅನ್ಕೋಬೇಡ್ರಿ, ಇದನ್ನು ತೊಗೊಂಡು ಹೋರಿ, ತೊಗೊಂಡು ಅಲ್ಲೇ ನಿಮ್ಮ ಕಡೆನೇ ತೆಗೆದು ಭದ್ರವಾಗಿ ಇಟ್ಕೊರಿ. ಇದನ್ನು ನಾನು ಆಮೇಲೆ ನೀವೇ ಕೊಡುವಂತ್ರಿ ನನಗೆ ಒಂದಿನ ಅಲ್ಲೇ. ಆದರೆ ಏನು ನಾ ಎಲ್ಲರೂ ಹೊಂಟ್ರೆ ಕೇಳಿಸ್ಕೊಂಡು ಹಾಕೋತೇನೆ, ಆದರೆ ಇಲ್ಲಿ ಬೇಡ್ರಿ, ಇಲ್ಲಿ ಇಟ್ಕೊಳಕ್ಕೆ ಅಷ್ಟು ಬಂದೋಬಸ್ತು ಏನು ಇಲ್ಲರಿ ಅತ್ತಿಯರ. ಅದಕ್ಕೆ ಹಂಗಾರ ಸರಿವಾ ಆತು, ನೀನು ಮನಸ್ಸು ಹೆಂಗೆ ತಿಳ್ತೈತಿ ಹಂಗೆ ಮಾಡಿ. ಹೇಳ್ರಿ ಅಷ್ಟು ಊಟ ಮಾಡಿ ಹೇಳ್ರಿ, ಹೊತ್ತಾತು. ಮೊದ್ಲು ಗಣಸೂರಿಗೆ ಊಟಕ್ಕೆ ಕೊಡ್ತೇನೆ, ಕೊಟ್ಟು ಊಟ ಆದ್ಬಿಟ್ಲೆ ಹೆಂಗಸರು ನಾವು ಅಷ್ಟು ಊಟ ಮಾಡಿಬಿಡೋಣಂತ. ಯವ್ವ ಹೆಂಗ್ ಬೇ ಮೊಮ್ಮಗ ಹೆಂಗದನ? ಮೊಮ್ಮಗ್ಗಿ ಅನ್ಲ ಮುತ್ತು ಬಂಗಾರವ. ಹೇಳು ಸುಡು 2 ಚರಿಗೆ ಜಾಕ ಮಾಡಿ ಹೇಳು. ನಿಂದ ಆಗಿಂದ ಖುಷಿನ ಕೊಡ್ತೇವೆ ಜಾಕ ಮಾಡಿಸಿ ಎರದು ಅಂದ್ರೆ ಹಾಲು ಕುಡಿಸಿ ಒಟ್ಟು ಮನಗಸು. ಅವ್ರು ಬರೋ ಅಷ್ಟೊತ್ತನ ಒಂದಕ್ಕೆ ನಿದ್ದೆ ಆಲಿ ಅಂದ್ರೆ ಕಿರಿಕಿರಿ ಮಾಡಂಗಿಲ್ಲ. ಹ್ಞೂ ಬೇ ಆಯ್ತು ಜಾಕ ಮಾಡ್ತಂತು. ಬಸವ ಏನು ಮಾಡಕತ್ತಿ? ಪುರ್ಸತ್ ಎಲ್ಲೈತ್ರಿ ಎತ್ತಿರ, ಬೆಳಗಿಂದ ಅಡುಗೆ ಮಾಡು ಹಾಕ್ತೇನೆ ಒಂದು ಅತ್ತಿ. ನನಗಂತರೂ ಜಲಮ ಸಾಕು ಬೇಕಾಗಿ ಹೋಗೈತೆ ನೋಡ್ರಿ ಅತ್ತಿಯರ. ಗೋಧಿ ಹುಗ್ಗಿ ಆಮ್ಯಾಗ ಗೋಧಿ ಹುಗ್ಗಿ ಒಂದಿಟ್ಟು ಬೆಲ್ಲ ನೋಡ್ಬರ್ರಿ ಅತ್ತಿಯರ. ನನಗೆ ಏಟು ಹಾಕ್ಬೇಕಂತ ಯಾಕೆ ಕರೆಯಂಗಿಲ್ಲ. ಗೋಧಿ ಹುಗ್ಗಿ ಬೆಲ್ಲ, ಆಮೇಲೆ ಕಜ್ರ ಹಾಕೇನಿ, ಏಲಕ್ಕಿ ಲವಂಗ ಹಾಕೇನಿ, ಆಮ್ಯಾಗ ಅಷ್ಟೇ 5 ಮಾಡೀನಿ. ಬದ್ನಿಕಾಯಿ ಪಲ್ಯ, ಅನ್ನ ಸಾರು ಅದು ಮಾಡೇನಿ ರೀ. ಮೊಮ್ಮಗನ ಕಂಡು ಇನ್ನೂ ಬೆಲ್ಲ ನೋಡ್ಬಾ ಅಂತೀಯಲ್ಲ. ನನಗೆ ಹೊಂದಾಣಿಕೆ ಆಗೋದಿಲ್ಲ ರೀ ಅತ್ತಿಯರ. ನೀವು ಬರ್ರಿ ಒಟ್ಟು ಗೋಧಿ ಹುಗ್ಗಿಗೆ ಬೆಲ್ಲ ಏಟು ಬೇಕು ಏಟು ಬೇಡ ನೋಡ್ಬರ್ರಿ. ಅದಾದ್ಮೇಲೆ ತೆಗೆದು ನೀರು ಕಾಸಕ್ಕಿಡ್ಬೇಕು. ಇನ್ನು ಅಲ್ಲ ಕೂಸಿಗೆ ನೀರು ಕಾದಿಲ್ಲ ಹಂಗಾರೆ? ಇಲ್ರಿ ಅತ್ತಿಯರ ಈ ಕಾಸ್ಬೇಕೀಗ. ಏನು ಹುಚ್ಚುಡಿಗೆ ಅಂತ ನಾನು ಮೊದಲು ಅದಕ್ಕೆ ಹಾಲು ತುಪ್ಪ ಖುಷಿ ನೀರದು. ಆಮೇಲೆ ಈಕಿಗೆ 2 ಚರಿಗೆ ಜಾಕ ಮಾಡಿ ಅವ್ರೊಂದು ಸೀರೆ ತರ್ತಾರೆ ಬಿಡ, ಅದನ್ನ ಉಟ್ಕೊಲಿ ಅನ್ಕಾತ. ನೀವೊಂದು ಯಾವ್ದಾರು ಚಲೋ ಪತ್ಲಾ ಕೊಡೋ ಉಟ್ಕೊಲಿ. ಏನು ಆಮೇಲೆ ಮೈ ಮೇಲೆ ಹೋಗೋದು ನಿಂತದಲ್ಲ? ಹೋಗೋದು ನಿಂತತ್ರಿ ಅತ್ತಿಯರ. ನಿನ್ನಿಂದ ಅರಿವೇನು ಬಂದಿಲ್ಲ, ಹುಡುಗಂದಷ್ಟೇ ಇಶಿ ಚಡ್ಡಿ ಬಂದಿದ್ದು ಒಗ್ದು ಹಾಕೇನಿ.
ಹಾ ಆತಿನ ಅಷ್ಟ. ನೀನು ವರ್ಷಕ್ಕೆ ಆಕತೆ, ಏನು ಒಮ್ಮೆ 6 ತಿಂಗಳಿಗೆ ಆಕತೆ, ಒಬ್ಬರಿಗೆ 2 ವರ್ಷನೂ ಇದು ಆಗ ಮೈ ಮೇಲೆ ಮತ್ತೆ ಆಗೋದಿಲ್ಲ ಅಂತ, 2 ವರ್ಷ ಬಿಟ್ಟು ಅಕ್ಕವಂತ ಕೆಲವರಿಗೆ. ಅದೇನು ಒಟ್ಟು ಗೊತ್ತಿಲ್ಲ. ಆಮೇಲೆ ಗೋಧಿಗೆ ಒಂಚೂರು ಹೆಚ್ಚಿಗೆ ಮಾಡಿಲ್ಲ, ಅನ್ನ ಸಾರು ಬದ್ನಿಕಾಯಿ ಪಲ್ಯ ಎಲ್ಲ ಹೆಚ್ಚಿಗೆ ಮಾಡೋಟ ಕಟ್ಟಿ ಕಳ್ಸಕ್ ಬೇಕಲ್ಲ, ಮತ್ತೆ ಹೋಗಿ ಏನು ಅಡಿಗೆ ಮಾಡ್ಕೊತಾವು. ಅಯ್ಯ ಅತ್ತಿಯರ, ನಾ ಹಂಗೆ ಹೆಚ್ಚಿಗೆ ಹಾಕಿಲ್ರಿ, ಮತ್ತೆ ಸ್ವಲ್ಪ ಹಾಕೇನಿ. ಯಾಕಂದ್ರೆ ಅತ್ತಿಯರ ಅಲ್ರಿ ಹೆಚ್ಚಿಗೆ ಹಾಕಿ ಮಾಡ್ತಿರೋದನ್ನ. ಈಗ ಹೆಚ್ಚಿಗೆ ಹಾಕಿದ್ರೆ ಅಂದ್ರೆ ಏನಾಗ್ಬಿಡ್ತೈತಿ, ಮತ್ತೆ ಅವ್ರ ಮನೆಯಾಗೂ ಈಗ ಅಲ್ಲಿ ಹೆಸರಿಟ್ಟೆ ಇಲ್ಲಿ ಬರಾಕತ್ತಾರ, ಅಲ್ಲಿ ಗೋಧಿ ಅದು ಏನೇನು ಅಡಿಗೆ ಮಾಡಿ ಅಂದಿದ್ರು, ಮತ್ತು ಅದೆಲ್ಲ ಏನು ಮಾಡೋದು ಅಡಿಗೆನ, ಮತ್ತು ಅದೆಲ್ಲ ಏನು ಹಂಗೆ ಉಳಿತೈತಿ. ಅದಕ್ಕೆ ಇಲ್ಲಿದಲ್ಲಿ ಕೊಟ್ಟು ಕಳ್ಸಕ್ಕೆ ಆಗೋದಿಲ್ಲ ರೀ ಅತ್ತಿಯಾರ, ಅವ್ರ ಮನೆಯಾಗೂ ಇರ್ತೈತಲ್ಲ, ಏನು ಮಾಡ್ತಾರೆ ಏನೋ ನೋಡವ. ಯಾವ ಇವರೆಲ್ಲೋಗ್ಯಾರ? ನಿಮ್ಮ ಅಪ್ಪನ ಕೂಟು ಹೊರಗೆ ಹೋದ್ರವ, ಎಲ್ಲಿ ಹೋದ್ನ ಏನವ ನಿಮ್ಮ ಅಪ್ಪನ ಕೂಟು. ನಿಮ್ಮ ಅಪ್ಪಗೆ ಯಾರು ಮಾತಿಗೆ ಸಿಕ್ಬಿಟ್ರೆ ಮುಗಿದೋತ್, ಮಾತು ಸಿಕ್ಕರೆ ಮಾರು ಹೊಲ ಸಿಕ್ಕಂಗ. ಇನ್ನೆಲ್ಲಿ ಈ ಹುಡುಗನ ಕರ್ಕೊಂಡು ಎಲ್ಲಿ ಮಾತಾಡ್ಕೊಂಡು ನಿಂತ ಏನ ನಿಮ್ಮಪ್ಪ. ಬಂದೆ ನೀವು ಒದ್ರದ್ದು ರೋಡಿಗೆ ಕೇಳಾಕತ್ತಲ್ಲೇ. ಬಾಳಿ ಎಲಿ ತರಾಕ ತೋಟದ ಕಡೆ ಹೋಗ್ನಿ. ಬಾಳಿ ಎಲಿ ಹಂಗ ಒಂದು ಬಾಳಿ ಗೊನಿ ಬಿಟ್ಟಿತ್ತು, ಚಲೋದು ಹರ್ಕೊಂಡು ಬಂದನಿ. ಉಂಡೋರು ತಿಂದೋಕಾರ, ಬೇಡ ಅಂದ್ರೆ 2 ಗೊನಿ ಇಟ್ಕೊಂಡು ಹೋಕಾರ ಅಂತೇಳಿ. ಗೊತ್ತನ ಮಂಗೇನಂತಕ್ಕೆ ಮಾಯಿನ ತೋರಣ ಕಟ್ಟೋದು ಬೇಡನ ಮನೆಗೆ. ಇದೇನು ಉಗಾದಿ ಹಬ್ಬನ ಮಾಯಿನ ತೋರಣ ಕಟ್ಟಕ್ಕೆ? ಬೆಳಗ್ಗೆ ಜಾಕ ಮಾಡಿ ದೇವ್ರ ಪೂಜೆ ಮಾಡೇನಿ, ಎಲ್ಲ ಅಡಿಗೆ ಮಾಡಿಟ್ಟೇನಿ, ಮುಗಿತಪ್ಪ. ಇರ್ಲಿ ಬಿಡು, ಹಬ್ಬದ ಕಳಿ ಬರ್ಬೇಕು ಮನೆಗೆ. ಅತ್ತಿಯಾರ ಮಾಯಿನ ತೋರಣ ತರಕ್ ಹೋಗಿದ್ವಿ, ಹಂಗ ಮತ್ತಿದು ಬಾಳಿ ಎಲಿ ಹರ್ಕೊಂಬಂದ್ವಿ. ಈಕಿನ ನೆನಪು ಮಾಡಿ ಅಷ್ಟು ಅಡಿಗೆ ಹೆಗಲ್ ಒರೆಸಿ ಇವತ್ತು ಕುಂಕುಮ ಹಚ್ಚಿ ದಬ್ರಿಗೆಲ್ಲ ಅವಕ್ಕೆ ಪೂಜೆ ಮಾಡು. ಏನು ಗೋಧಿ ಉಗ್ಯವೆಲ್ಲ ಅಂದ್ರೆ ಅಡಿಗೆ ಯಾವತ್ತು ಈಡಾಕತಿ, ಹೆಗಲ್ ಒರೆಸ್ಲಂಗೆ ತಿನ್ನಬಾರ್ದು. ಹೌದನ್ವಿ ಯಮ್ಮ? ಈಗ ಅನ್ನ ದಬ್ರಿ ಆತ, ನಾವು ಏನಾರ ಒಂದು ಒಲಿ ಮ್ಯಾಗಿನ ನೀಡ್ಕೊಳ್ಳೋತ್ನ ಬಿಸಿದಾಗತ್ಲೆ ಹಂಗೆ ಉಣ್ಬಾರ್ದನ? ಉಣ್ಬಾರ್ದವ. ಯಾವತ್ತು ಬೆಳಗ್ಗೆ ಹೇಳತ್ಲೆ ನಾವು ಒಲಿನ ಕ್ಯಾವಿಲೆ ಬೆಳ್ಕೊಂಡು ಇವತ್ತು ಕುಂಕುಮ ಹಚ್ಚಿ ಏನು ಕಟ್ಟಿಗೆ ಇಟ್ಟು ನಾವು ಉರಿ ಹಚ್ಬೇಕು. ಅಂದ್ರೆ ನಾವು ಒಂದು ಒಲಿ ಅಗ್ನಿ ದೇವಗೊಂದು ಮರ್ಯಾದೆ ಕೊಟ್ಟಂಗದ, ಗೊತ್ತನ? ಆ ಮನೆ ಸಮೃದ್ಧಿಯಾಗಿರ್ತೈತಿ. ಈಗ ಬರ್ಬರ್ತಾ ಭಾಳ ಕಡಿಮೆ ಮಾಡ್ಯಾರ ಎಲ್ಲರೂ. ಕಡಿಮೆ ಅನ್ನಕ್ಕೆ ನಿಮ್ಮವನ ಈಗನೇ ಕೇಳು, ಒಲಿ ಬೆಳಿತಾಳೆ ಕೇಳು, ಮುಗೀತು. ಅಲ್ಲೇ ವಾರಕ್ಕೊಮ್ಮೆ ಯಾವಾಗ ಕ್ಯಾವಿ ಹೆಚ್ಚು ಬೆಳಿತಾಳೆ, ಇಲ್ಲಾಂದ್ರೆ ಹಂಗೆ ಬಿಡ್ತಾಳೆ. ಅದಕ್ಕೆ ದಬ್ರಿ ನೀನು ಮಾಡ್ಬೇಕು, ಅನ್ನ ದಬ್ರಿ ತುಂಬಿರಲಿ, ಸಾರು ಇರಲಿ, ಪಲ್ಯ ಇರಲಿ, ಬೇಕಾದಿರುವಲ್ತಕ ಒಮ್ಮೆ ಅಡಿಗೆ ಮಾಡಿ ಇಳಿಸ್ತೇವಲ್ಲ ಕೆಳಗೆ, ಇಳಿಸಿದ ಮೇಲೆ ಆಯ್ತು ಇಲ್ಲ ಒಲಿ ಮ್ಯಾಗ ಮಾಡ್ಬೇಕು. ಸ್ವಲ್ಪ ನೀರು ತೊಗೊಂಡು ಹಿಂಗೆ ಸುತ್ತಲೂ ಹಾಕಿ ಹೆಗಲು ಒರೆಸಿ ಒಂದು 3 ಬಳ್ಳಿ ಇವತ್ತಿ ಹಚ್ಚಿ ಏನು ಒಂದು ಬಟ್ಟೆ ಕುಂಕುಮ ಇಟ್ಟು ಇಳಿಸ್ಲಿ ದಬ್ರಿನ. ಎಷ್ಟು ಮಂದಿ ಉಣ್ತಾರೆ ಉಣ್ಲಿ. ಯಾವತ್ತು ಅಡಿಗೆ ಈಡಾಕತಿ, ಉಂಡಾರ ಹೊಟ್ಟೆ ತಣ್ಣಗಿರ್ತೈತಿ. ಆ ಮನೆ ಒಳಗೆ ಅನ್ನ ಸುಖ ಸಮೃದ್ಧಿ ಸಂಪತ್ತು ಉಕ್ಕಿ ಹರಿತಿರ್ತೈತಿ. ದರಿದ್ರ ಮೆಟ್ಕೊಂಡಿದ್ರೆ ಅದು ಹೋಗಿಬಿಡ್ತೈತಿ ಮನೆಯಿಂದ. ಯಾವತ್ತು ಪೂಜೆ ಮಾಡಿರೋ ದಬ್ರಿ ಕಡೆ. ಈ ಕೆಲವು ಮನೆ ಒಳಗೆ ಏನಾಕಿರ್ತೈತಿ ಅಂದ್ರೆ, ಈ ಕೆಲವು ಮನೆಗೊಳಗೆ ದರಿದ್ರ ಲಕ್ಷ್ಮಿ ಬಂದಿರ್ತಾಳ, ಈದಿ ಮಾಯಿ ಕುಂತಿರ್ತಾಳ, ಇಲ್ಲ ಪೀಡಿ ಪಿಚಾಚಿ ಮಾಡಿದ ಅಡಿಗೆ ಈಡಾಕ್ತಿರಂಗಿಲ್ಲ, ರಾತ್ರಿ ಮಾಡಿದ ಅಡಿಗೆ ಬೆಳಗ್ಗೆ ಎದ್ದು ಹಳಸ್ತಿರ್ತೈತಿ ತಡಾಕಿಲ್ದ, ಒಂಥರ ಮನೆ ರಾವ್ ಹೊಕ್ಕಂಗಾಗಿರ್ತೈತಿ. ಅದೇ ಅಡಿಗೆ ದಬ್ರಿಗಳಿಗೆ ನಾವು ಹೆಗಲು ಒರೆಸಿ ಒಂದು 3 ಬಳ್ಳಿ ಬೆತ್ತಿ ಹಚ್ಚಿ ಒಂದು ಬಟ್ಟೆ ಕುಂಕುಮ ಹಚ್ಚಿ ತಳಗೆ ಇಳಿಸ್ಲಿ, ಯಾವ ಪೀಡಿ ಪಿಚಾಚಿಗೂ ದಬ್ರಿ ಮುಟ್ಟಕ್ಕಾಗೋದಿಲ್ಲ. ಏನು ಯಾವ ದುಷ್ಟ ಶಕ್ತಿಗೂ ನಮ್ಗೆ ಏನು ಮಾಡೋಕ್ಕಾಗೋದಿಲ್ಲ. ಯಾವತ್ತು ಹಿರಿಯರು ಇದನ್ನು ಅವಾಗಿನ ಕಾಲದಿಂದ ನಮ್ಮವ್ವ ನಮ್ಮಪ್ಪ ಅವ್ರ ತಾತ ಮುತ್ತಾತಗಳು ನಡೆಸ್ಕೊಂತ ಬಂದಿದ್ದಿದೆ. ಇದನ್ನು ನಾವು ಯಾವತ್ತು ಬಿಡಬಾರ್ದು, ಗೊತ್ತೈತಿನ? ಇದನ್ನು ಮಾಡ್ಬೇಕು. ತಿಳಿದಂತಾರೆ ಮಾಡ್ತಾರೆ, ನಿಮ್ಮವ್ನ ಅಂತಾರೆ ಈಗ ಬಿಟ್ಟಾರಲ್ಲ ಎಲ್ಲ ನಡಂತರ ಬಿಟ್ಕೊಟ್ಟು ಕುಂದಿರ್ತಾರೆ. ಅಮ್ಮ ನಮ್ಮ ಅತ್ತೆ ಈಗೂ ಮಾಡ್ತಾಳೆ. ನಿನ್ನ ಮಗಳು ಈಗೂ ಒಲಿ ಮ್ಯಾಗಿಂದ ದಬ್ರಿ ಇಳಿಸೋತ್ನ ಯಾರು ಒಂದು ಬಕ್ಷಿ ನೀರು ತೊಗೊಂಡು ಹಿಂಗೆ ಉಗ್ಗಿ ಬಡ ಅಲ್ಲೇ ಇವತ್ತು ಇಟ್ಟೇ ಬಿಟ್ಟಿರ್ತಾಳೆ. ಒಂದು ಬಟ್ ಕುಂಕುಮ ಅಲ್ಲೇ ಸಣ್ಣದೊಂದು 4 ಬಟ್ಲ ಇಟ್ಟೇ ಬಿಟ್ಟಿರ್ತಾಳೆ. ತೊಗೊಂಡು ಪಟಕ್ನ ಹಚ್ಚದಕ್ಕೆ ಇಳಿಸ್ತಾಳೆ. ಹಚ್ಬೇಕು ಹೆಣ್ಮಕ್ಳು ಹೊಚ್ಚಲ ಪೂಜೆ ಮಾಡ್ಬೇಕು. ಬೆಳಗ್ಗೆ ಹೇಳತ್ಲೆ ಒಂದು 4 ಕಾಳು ನೀರು ಹಾಕಿ. ಯಾವತ್ತು ಮನೆ ಒಳಗೆ ತೂತು ಬಿದ್ದಿದ್ದಬ್ರಿ ಇಟ್ಕೋಬಾರ್ದು. ಭಾಳದವ ಹಂಗೆ ಹೇಳಕ್ಕೆ ಹೋದ್ರೆ ನಿಯಮ ನಿತ್ಯ ಪಾಲಿಸ್ಬೇಕು. ಕಲೀರಿ ಅಂದ್ರೆ ಬುದ್ಧಿ ಬರ್ತೈತಿ. ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ. ನೀನು ಬಾಯ್ ಮುಚ್ಕೊಂಡಿರಿ, ದುಡಿಯವ ನಾನು ಮುಕ್ಕೊಳ್ಳೇರಿ. ಅದು ಎಷ್ಟಾಕತಿ ಇದು ಎಷ್ಟಾಕತಿ ಅಂತ ಕೇಳ್ತಾನಂತ ಮಾಡಿ ಏನ? ಹೋಗ್ಲಿ ಬಿಡಪ್ಪ. ಅಲ್ರಿ ಈ ಹೆಣ್ಮಕ್ಳೆಲ್ಲ ಹಿಂಗೆ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡು. ಅಯ್ಯೋ ದೇವ್ರೇ, ಅದನ್ನಾರ ಕಟ್ಟಿ ಇಟ್ಕೊಂಡ್ ಬಂದಿಂದಾನೆ ಪಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ರೀ, ಅಷ್ಟ್ರೊಳಗೆ ಒಂದು ಯಾವ್ದಾರ ಕನ್ಯೆ ನೋಡಿ ಮದುವೆ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ, ಕನ್ಯೆ ನೋಡಿ ಮದುವೆ ಮಾಡ್ಬೇಕು ಮಗ್ಗ ಅನ್ನೋದು. ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು, ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲಾಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ಮಗನ್ ಮದುವೆ ಮಾಡ್ಬೇಕನ್ನೋ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ಯೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲ ಒಂದು ಹಿಂಗ ಆರ್ಸೋದಕ್ಕ ಕನ್ಯೆ ಸಿಗೋಲು. ಅತಿಯಾಗಿ ಆರಿಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದಾರ ಸಿಗ್ತತಿ. ಮತ್ ಹೌದು ಅವನು ವಯಸ್ಸು ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನೂ ಮೀಸಿ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಇಂಥದ್ ಹೊಲ್ಸಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತಿನ? ವಯಸ್ಸಕ್ಕೆ ಬರತ್ಲೆ ಮದ್ವಿ ಮಾಡ್ಬಿಡ್ಬೇಕು ಅಂತಾದ್ರೆ ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ. ಇನ್ನೂ ಮದುವೆ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗೋದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೇ, ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್ ಮತ್ತ
ಅವನು ಉಪಕಾರ ಎಲ್ಲ ತಿಂತಾನೆ, ಅದನ್ನಾರು ತೊಗೊಂಬಂದು ಅಂದ್ರೆ ನೋಡಿ ಏನ್ ಮಾಡ್ತಿ. ಅದಕ್ಕೆ ಸುಮ್ಮನೆ ಒಂದ್ ಯಾವ್ದಾರು ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದು ಗಿಡಗಳ ಮದುವೆ ಮಾಡಿಬಿಟ್ರೆ ಒಂದಿಷ್ಟು ಚಂದ ಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಟ್ಟೈತಿ, ಸೊಂಡೈತಿ ನಿಂತು ಬಿಡ್ತೀಯ. ಯಾವಾಗ ನೋಡಿದ್ರು ಅತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು, ಗಡಗಡ ಒಂದ್ ಮದುವೆ ಮಾಡೋಣಂತ. ಇಲ್ಲಪ್ಪ, ಇನ್ನ ಕನ್ಯಾ ಆರ್ಸಂಗಿಲ್ಲ. ಆತದ ಎಷ್ಟು ಇದು ಮಾಡ್ತೀರ ಮಾಡ್ರಿ, ಬಡ ಬಡ ಮದುವೆ ಮಾಡ್ಬಿಡಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ. ಯವ್ವ ಏನಾಗಲ್ ಒದರಿದಲ್ಲ? ಏನಿಲ್ಲಪ್ಪ, ಯಾಕೆ ಇತ್ತಿತ್ತಾಗ 3 ಹೊತ್ತು ಫೋನ್ ನೋಡ್ತಿರ್ತಿ. ಅದು ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್, ಆ ಲ್ಯಾಪ್ಟಾಪ್ ನ ಕಿವ್ಯಾಗ ಅದು ಕಣ್ಣಾಗಿ ಇಟ್ಕೊಂಡಿರ್ತಿ. ಅದಕ್ಕೆ ಕೇಳಿದೆ, ಏನಪ್ಪ ಏನ್ ಸಮಾಚಾರ, ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀನ ಅಂತ ಅಷ್ಟೇ, ಮತ್ತೇನಿಲ್ಲ. ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ, ಹಂಗಿದ್ರೆ ಹೇಳ, ಮತ್ತೆ ಅದಕ್ಕೇನಿಲ್ಲ. ನೋಡೋಣಂತ, ಚಲೋ ಇದ್ರೆ ಯಾಕೆ ಇದು ಮಾಡ್ಬೇಕು, ಮದುವೆ ಮಾಡೋಣಂತ ಬೇಕಾರೆ. ಅದು ಅವ್ವ ನೀನೇ ಕೇಳ್ಬೇಕವ್ವ. ನಾನ್ ಕೇಳ್ಬೇಕಾ? ನಾನಲ್ಲ ಈಗ ಕೇಳಿದ್ದೆ. ಅದ ಉಪ್ಪು ನೀರು ಹಾಕಿ ಉರಿದಿದೆ. ಅಪ್ಪಾಜಿ ಅಪ್ಪಾಜಿ ಹೆಂಗಿದೆ? ಸುಮ್ ಕುಂದ್ರ ಅಷ್ಟೇ. ಈ